ಅಪಾಯವಿದೆ ಎಚ್ಚರಿಕೆ ಟೈಟಲ್ ನಲ್ಲೇ ಒಂದು ವಿಭಿನ್ನತೆ ಇದೆ, ಹಾಗೇನೆ ವಿಶೇಷತೆ ಇದೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ಕ್ಯಾರೆಕ್ಟರ್ ಹೆಂಗ್ ಸಿಕ್ತು, ಯಾವ ರೀತಿ ಸೆಲೆಕ್ಟ್ ಆದ್ರಿ ಅಂತ? ಸಿನಿಮಾ ಟೈಟಲ್ ಅಂತ ಬಂದಾಗ ಸಿನಿಮಾ ಟೈಟಲ್ ಜನಗಳಿಗೆ ಹೊಸದೇನಲ್ಲ. ಅಪಾಯವಿದೆ ಎಚ್ಚರಿಕೆ ಅಂತ ಎಷ್ಟೋ ಕಡೆ ನೋಡಿರ್ತೀರಾ, ಕೇಳಿರ್ತೀರಾ. ಅಂದ್ರೆ ಎಲ್ಲೋ ಒಂದು ಡೇಂಜರ್ ಇದೆ, ಈ ಒಂದು ಇದೊಂದು ಲಿಮಿಟ್ಸ್ ದಾಟಿದ್ರೆ ಆ ಕಡೆ ಒಂದು ಡೇಂಜರ್ ಇದೆ ಅಂತ ಹೇಳಿ ಬೋರ್ಡ್ ಹಾಕಿರೋದನ್ನ ನೋಡಿರ್ತೀರಾ, ಕೇಳಿರ್ತೀರಾ. ಸೊ ಈ ಒಂದು ಚಿತ್ರದ ಅಪಾಯವಿದೆ ಎಚ್ಚರಿಕೆ ಅನ್ನೋದೇನ್ ಟೈಟಲ್ ಇದೆ, ಅದು ಜನಗಳಿಗೆ ಬೇಗ ರಿಜಿಸ್ಟರ್ ಆಗುವಂತಹ ಹೆಸರು. ಅಂದ್ರೆ ಆಲ್ರೆಡಿ ರಿಜಿಸ್ಟರ್ ಆಗಿದೆ, ಬಟ್ ಈ ತರ ಒಂದು ಸಿನಿಮಾ ಬಂದಿದೆ ಅಂತ ಹೇಳಿ ರಿಜಿಸ್ಟರ್ ಆಗೋದು ತುಂಬಾ ಈಸಿ ಅಂತ ನನ್ಗೆ ಅನ್ಸುತ್ತೆ. ಅಂಡ್ ಈ ಒಂದು ಪಾತ್ರಕ್ಕೆ ನಾನು ಸೆಲೆಕ್ಟ್ ಆಗಿದ್ ಹೇಗೆ ಅಂದ್ರೆ, ನಾನು ಆಡಿಷನ್ಸ್ ಮೂಲಕನೇ ಆಗಿದ್ದು. ಈ ಒಂದು ಆಡಿಷನ್ಸ್ಗೂ ಮುಂಚೆ ನಾನು ರಾಮಾಚಾರಿಯಲ್ಲಿ ಮಾಡ್ತಾ ಇದ್ದೆ, ಅದ್ರಲ್ಲಿ ಆಲ್ರೆಡಿ ಫೇಮ್ ಇತ್ತು. ಅದು ಮಾಡ್ತಾ ನಾನು ಸಿನಿಮಾ ಮಾಡಬೇಕು ಅಂತ ಹೇಳಿ ನನಗೆ ಆಲ್ರೆಡಿ ಸಿನಿಮಾ ಮಾಡಿದ್ದೆ, ಬಟ್ ಒಳ್ಳೆ ಕಾನ್ಸೆಪ್ಟ್ ಇರೋ ಒಳ್ಳೆ ಏನಂತಾರೆ, ನಾನ್ ಹುಡುಕ್ತಾ ಇದ್ದಂತ ಪಾತ್ರಗಳು ಜಾಸ್ತಿ ಮಾಡರ್ನ್ ಆಗಿರ್ಬಾರ್ದು. ಅಂದ್ರೆ ಫುಲ್ ಕವರ್ ಆಗಿರುವಂತ, ಅಂದ್ರೆ ಹೇಳ್ಬೇಕು ಅಂದ್ರೆ ಹಳ್ಳಿ ಹುಡುಗಿ ಪಾತ್ರನೇ ನಾನ್ ಜಾಸ್ತಿ ನೋಡ್ತಾ ಇದ್ದಿದ್ದು. ತುಂಬಾ ನನ್ಗೆ ಎಕ್ಸ್ಪೋಸಿಂಗ್ ಮಾಡೋದು ಅಷ್ಟು ಇಷ್ಟ ಆಗಲ್ಲ. ಸೊ ಆ ತರ ಇದ್ದಾಗ ನನಗೆ ಸಿಕ್ಕಂತ ಪಾತ್ರ ರಾಧಾ ಅಂತ. ಈ ಒಂದು ಸಿನಿಮಾದಲ್ಲಿ ನನ್ನ ಹೆಸರು ರಾಧಾ ಅಂತಾನೆ. ಈ ಒಂದು ಆಡಿಷನ್ಸಿಗೆ ಬಂದಾಗ ತುಂಬಾ ಲಾಂಗ್ ಅವರ್ಸ್ ಇದಾಗುತ್ತೆ, ಆಡಿಷನ್ಸ್ ಆಗುತ್ತೆ. 6 to 8 hours ಆಡಿಷನ್ಸ್ ಆಗುತ್ತೆ. ಅದಾದ್ಮೇಲೆ ಐ ವಾಸ್ ಲೈಕ್, ಇದೇನಿದು, ಇಲ್ಲಿವರೆಗೂ ನಾನ್ ಮಾಡಿರುವಂತಹ ಎಲ್ಲಾ ಆಡಿಷನ್ಸ್ ಗಳಲ್ಲೂ ತುಂಬಾ ವಿಭಿನ್ನವಾದ ಆಡಿಷನ್ ಇದು. ಯಾಕೆಂದ್ರೆ ಏನೋ ಹೋಗಿದ ತಕ್ಷಣ ಒಂದು ಸ್ಕ್ರಿಪ್ಟ್ ಕೊಡ್ತಾರೆ, ಅಲ್ಲೇನೋ ನಾವು ಮಾತಾಡ್ತೀವಿ, ಅದು ಸ್ಕ್ರಿಪ್ಟ್ ಮುಗಿಸ್ತೀವಿ, ಬರ್ತೀವಿ ಅಷ್ಟೇ. ಪಾತ್ರ ಏನು ಅಂತ ಹೇಳ್ತಾರೆ, ಅದು ಮುಗಿಸ್ತೀವಿ, ಬರ್ತೀವಿ. ಬಟ್ ಇಲ್ಲ ಆಗಿದೆ ಬೇರೆ. ಇಲ್ಲಿ ಹೋಗಿದ ತಕ್ಷಣ ನಮ್ಮನ್ನ ಅವರು ಅಬ್ಸರ್ವ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸರ್, ಇವರ ಕ್ಯಾರೆಕ್ಟರ್ ಏನು, ಇವ್ರು ಹೇಗಿದ್ದಾರೆ, ಇವರ ಹಾವಭಾವ ಹೇಗಿದೆ, ನಾನು ಇಮ್ಯಾಜಿನ್ ಮಾಡ್ಕೊಂಡಿರುವಂತಹ ಪಾತ್ರ ಇವರಲ್ಲಿ ಒಗ್ಗುತ್ತಾ, ಇವ್ರನ್ನ ಆ ತರ ರೆಡಿ ಮಾಡ್ಬೋದಾ ಅಂತ ಹೇಳಿ ತುಂಬಾ ಯೋಚನೆ ಮಾಡಿ, ನನ್ನ ಪಾತ್ರ ಅಂತ ಅಲ್ಲ, ಪ್ರತಿಯೊಂದು ಪಾತ್ರವನ್ನು ಕೂಡ ಹಾಗೆ ಚೂಸ್ ಮಾಡಿರುವಂತದ್ದು. ಸೊ ಹೀಗಾಗಿ ರಾಧಾ ಅನ್ನೋ ಪಾತ್ರಕ್ಕೆ ರಾಧಾದ ನಾನೇ ಸೆಲೆಕ್ಟ್ ಆಗ್ತೀನಿ. ನಾನ್ ಸೆಲೆಕ್ಟ್ ಆದಂತ 1.5 ತಿಂಗಳಿಗೆಲ್ಲ ಶೂಟಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅಂಡ್ ಶೂಟಿಂಗ್ ಬಂದು 6 ಶೆಡ್ಯೂಲ್ಸ್ ಆಗುತ್ತೆ. ನಿಯರ್ಲಿ 60+ ಡೇಸ್ ಶೂಟ್ಸ್ ಆಗುತ್ತೆ, 60-70 ಡೇಸ್ ಶೂಟ್ ಆಗುತ್ತೆ. ಸೊ ಫೈನಲಿ ವಿ ಆರ್ ಹಿಯರ್. ರಿಯಲ್ ಲೈಫ್ ರಾಧಾಗೂ ರಿಯಲ್ ಲೈಫ್ ರಾಧಾಗೂ ಏನ್ ಡಿಫರೆನ್ಸಸ್ ಅಂತ? ರಿಯಲ್ ಲೈಫ್ ರಾಧಾ ಅಂತ ಬಂದ್ರೆ, ಐ ಹ್ಯಾವ್ ಡನ್ ಮೆನಿ ಸೀರಿಯಲ್ಸ್, ಮೆನಿ ಸಿನಿಮಾಸ್. ಸೊ ಮೆನಿ ಸಿನಿಮಾಸ್ ಅಂದ್ರೆ ದಿಸ್ ಇಸ್ ಮೈ 3rd ಸಿನಿಮಾ. ಒಂದೊಂದ್ರಲ್ಲೂ ಒಂದೊಂದು ಪಾತ್ರವನ್ನ ಮಾಡಿದ್ದೀನಿ, ಹೌದು. ಇವಾಗ ನಾನು ಅಮೃತಧಾರೆಗೆ ಬರೋಕ್ಕಿಂತ ಮುಂಚೆ ತುಂಬಾ ಸೀರಿಯಲ್ಸ್ ಗಳಲ್ಲಿ ಒಬ್ಬ ಕಾಲೇಜ್ ಹುಡುಗಿ ಪಾತ್ರ ಮಾಡಿದ್ದೆ, ಬ್ರಾಹ್ಮಣರ ಮನೆ ಹುಡುಗಿ ಪಾತ್ರ ಮಾಡಿದ್ದೆ, ಹೀಗೆ ಇನ್ನೋಸೆಂಟ್ ಕ್ಯಾರೆಕ್ಟರ್ಸ್ ನ ಮಾಡಿದ್ದೆ, ತಂಗಿ ಕ್ಯಾರೆಕ್ಟರ್ ಮಾಡಿದ್ದೆ. ಸೊ ಈ ತರ ಇದ್ದಾಗ ಮಲ್ಲಿ ಪಾತ್ರ ಬೇರೆ ಆಗುತ್ತೆ. ಮಲ್ಲಿ ಒಂದು ಇನ್ನೋಸೆಂಟ್ ಅಂಡ್ ಅಸಹಾಯಕ ಹೆಣ್ಣಾಗಿ ಅದೊಂದು ಬಂದ್ರೆ, ಇವಾಗ ನಾನು ನೆಕ್ಸ್ಟ್ ಮಾಡಕ್ಕೆ ಹೋಗ್ತಾ ಇರುವಂತಹ ಭಾರ್ಗವಿ LLB, ಈಗ ಕಲರ್ಸ್ ಕನ್ನಡದಲ್ಲಿ 8ವರೆಗೆ ಅದು ಬರುತ್ತೆ. ಸೊ ಆ ಒಂದು ಪಾತ್ರ ಹೇಗಿದೆ ಅಂದ್ರೆ, ಇಟ್ಸ್ ಕಂಪ್ಲೀಟ್ಲಿ ಆಪೋಸಿಟ್ ಟು ವಾಟ್ ಐ ಡಿಡ್. ಅಂದ್ರೆ ಪಾಸ್ಟ್ ಅಲ್ಲಿ ನಾನು ಯಾವ ಕ್ಯಾರೆಕ್ಟರ್ಸ್ ಮಾಡಿದ್ನೋ ಅದಕ್ಕೆ ಕಂಪ್ಲೀಟ್ಲಿ ವಿರುದ್ಧವಾದಂತ ಪಾತ್ರ ಇದು. ಒಂದು ಸ್ಟ್ರಾಂಗ್ ಹೆಣ್ಣು, ತಂದೆ ತಾಯಿ ಮೇಲೆ ಅಷ್ಟೇ ಪ್ರೀತಿ ಗೌರವ ಇಟ್ಕೊಂಡಿರೋಳು, ಹೊರಗಡೆ ಜಗತ್ತನ್ನ ಹೇಗೆ ಎದುರಿಸ್ಬೇಕು, ಹೆಣ್ಮಕ್ಳು ಇಷ್ಟೇ ಅಂತ ಏನು ಒಂದು ಕಡಿವಾಣ ಹಾಕಿ ಕೂರ್ಸಿರ್ತಾರೆ, ಅದನ್ನ ಒಡೆದು ಹೊರಗೆ ಬರುವಂತಹ ಹೆಣ್ಣು. ಸೊ ಈ ತರ ಪಾತ್ರಗಳನ್ನ ಮಾಡಿರೋದುಂಟು. ಬಟ್ ನಾನು ಪರ್ಸನಲ್ ಆಗಿ ಅಂಡ್ ಸಿನಿಮಾದ ಅಂತ ಬಂದಾಗ, ಸಿನಿಮಾದಲ್ಲಿ ನಾನು ಒಬ್ಬ ಇನ್ನಸೆಂಟ್, ಕ್ಯೂಟ್ ಅಂಡ್ ತುಂಬಾ ಮಾತಾಡದೇ ಇರುವಂತಹ ಹುಡುಗಿ. ಸಿನಿಮಾದಲ್ಲಿರೋ ಈ ಒಂದು ಸಿನಿಮಾದಲ್ಲಿರೋ ಕ್ಯಾರೆಕ್ಟರ್ಗೂ ನನ್ನ ಪರ್ಸನಲ್ ಅಂದ್ರೆ ನನ್ನ ಕ್ಯಾರೆಕ್ಟರ್ಗೂ ಯಾವುದೇ ತರಹದ ವ್ಯತ್ಯಾಸ ಇಲ್ಲ. ಒಂದು ವ್ಯತ್ಯಾಸ ಏನು ಅಂದ್ರೆ, ಆ ಒಂದು ಕ್ಯಾರೆಕ್ಟರ್ ಕಾಲೇಜ್ಗೆ ಹೋಗ್ತಾ ಇರುತ್ತೆ, ಬಟ್ ಐ ಆಮ್ ವರ್ಕಿಂಗ್ ಅಷ್ಟೇ. ಅದೊಂದು ಬಿಟ್ರೆ ಬೇರೆ ಏನು ಡಿಫ್ರೆನ್ಸಸ್ ಇಲ್ಲ. ನನ್ನ ರಿಯಲ್ ಲೈಫ್ ಅಲ್ಲಿ ನಾನು ಮಾತು ಕಮ್ಮಿ, ಜಾಸ್ತಿ ಮಿಂಗಲ್ ಆಗಲ್ಲ. ಅಂದ್ರೆ ಮಿಂಗಲ್ ಆದ್ರೆ ಚೆನ್ನಾಗಿ ಮಾತಾಡಿಸ್ತೀನಿ ಎಲ್ಲಾರನ್ನೂ ಕೂಡ, ಬಟ್ ನಾನು ಅಷ್ಟು ಅಪ್ರೋಚ್ ಮಾಡಲ್ಲ ಹೋಗಿ. ಯಾ ಅಷ್ಟೇ. ಅಲ್ಲ, ಜಯದೇವ್ ಅವರು ಮಾತಾಡಲ್ಲ ತುಂಬಾ ತುಂಬಾ ಮಾತಾಡ್ಬಿಟ್ಟಿದೀನಿ, ಸಾರಿ. ಅಮೃತಧಾರೆ ಸೀರಿಯಲ್ ನಲ್ಲಿ ಜಯದೇವ್ ಅವರು ಮಲ್ಲಿಗೆ ಮೋಸ ಮಾಡಿದ್ರು ಅಂತ ಹೇಳ್ಬಿಟ್ಟು ನೀವು ಅಣ್ಣನ ಜೊತೆ ಡ್ಯೂಯೆಟ್ ಆಗೋದು ಎಷ್ಟು ಚಂದ ಅಂತ. ಆಕ್ಚುಲಿ ಇದು ಬಂದಿದೆ ನನ್ಗೆ ಅಲ್ಲಿ. ಅಂದ್ರೆ ಸೀರಿಯಲ್ ನ ಎಷ್ಟು ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ದಾರೆ ಅಂದ್ರೆ ಜನ,
ನಾನು ಜಯದೇವು ನಿಜವಾಗ್ಲೂ ಗಂಡ ಹೆಂಡ್ತೀನಿ ಅನ್ನೋ ಥರನೇ ನೋಡ್ತಾರೆ. ಸೊ ನೀವು ಮಲ್ಲಿ ಅಲ್ವಾ, ಇರಿ ನಿಮ್ಮ ಗಂಡಗೆ ಹೇಳ್ತೀನಿ, ನೀವು ಮಲ್ಲಿ ಅಲ್ವಾ, ಇರಿ ನಿಮ್ಮ ಅಣ್ಣಗೆ ಹೇಳ್ತೀನಿ, ನಿಮ್ಮ ಅಕ್ಕಂಗೆ ಹೇಳ್ತೀನಿ, ಆ ಥರ ಕಮೆಂಟ್ಸ್ಗಳನ್ನ ನೋಡಕ್ಕೆ ಸಿಗ್ಬೋದು ನಿಮಗೆ ನಮ್ಮ ಸಾಂಗ್ ಚಿರುಕು ನೋಟ ಸಾಂಗ್ ಕಮೆಂಟ್ ಸೆಕ್ಷನ್ ಅಲ್ಲಿ. ಅದರಲ್ಲಿ ಇರುವಂತ ಪಾತ್ರ ಇಟ್ಸ್ ಲೈಕ್ ನಾನು ಆವಾಗಲೇ ಹೇಳ್ದಂಗೆ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಕ್ಯಾರೆಕ್ಟರ್. ಆ ಥರ ಒಂದು ಹೆಣ್ಣು ಎಲ್ಲರಿಗೂ ಬೇಕು ಅಂತ ಹೇಳಿ ಎಷ್ಟೋ ಜನಗಳ ಕನಸಾಗಿರುತ್ತೆ. ಆ ಥರ ಒಂದು ಲಾಯಲ್ ಪ್ರೀತಿ ಬೇಕು, ಆ ಥರ ಒಂದು ಹುಡುಗಿ ಬೇಕು ಅಂತ ಎಷ್ಟೋ ಜನಗಳ ಕನಸಾಗಿರುತ್ತೆ. ಅಂಡ್ ಇಲ್ಲಿ ಈ ಅಪಾಯವಿದೆ ಎಚ್ಚರಿಕೆ ಸಿನಿಮಾದಲ್ಲೂ ಕೂಡ ಹಾಗೆ ಇಟ್ಸ್ ಅ ಒನ್ ಸೈಡ್ ಲವ್ ಸ್ಟೋರಿ. ಬಟ್ ಅವ್ರು ಹೇಳ್ಕೊಳ್ತಾ ಇರ್ತಾರೆ, ಬಟ್ ನಾನು ತೋರಿಸ್ಕೊಳ್ತಾ ಇರಲ್ಲ. he'll be having crush on me, he'll say that, but ನನಗೆ ಅವ್ರ ಮೇಲೆ ಕ್ರಶ್ ಇರೋದನ್ನ ನಾನು ಹೇಳ್ಕೊಳ್ತಾ ಇರಲ್ಲ. ಸೊ ಅಲ್ಲಿ ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ ಅಂಡ್ ಒಂದು ಒಂದು ಚಂದವಾದ ಸಾಂಗ್ ಇದೆ. ಸೊ ಹಾಗೆ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.